ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ, ಗಡುವನ್ನು ಕೊಟ್ಟಿದ್ದಾರೆ. ಈ ಗಡುವಿನ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಡೆಡ್ಲೈನ್ ಮುಗಿಯೋದ್ರೊಳಗೇನೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂಥೇಳಿ ತ್ವರಿತಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫೀಲ್ಡಿಗಿಳಿದು ಗುಂಡಿ ಮುಚ್ಚಿಸ್ತಾ ಇದ್ದಾರೆ ಅಧಿಕಾರಿಗಳು. ಇವತ್ತು ಮತ್ತು ನಾಳೆ ಪಾಲಿಕೆಯ ಅಧಿಕಾರಿಗಳಿಗೆ ರಜೆ ಕೂಡ ಕ್ಯಾನ್ಸಲ್ ಆಗಿದೆಯಂತೆ. ಇವತ್ತು ಸಹಕಾರ ನಗರದಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯ ಅತ್ಯಂತ ತ್ವರಿತಗತಿಯಲ್ಲಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೆಸೇಜನ್ನು ಪಾಸ್ ಮಾಡಿದರು. ಅಲರ್ಟ್ ಆಗಿ ಕೆಲಸವನ್ನು ಮಾಡಿ ಮುಗಿಸಿ ಅಂತ ಹೇಳಿದರು. ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ಈ ರಸ್ತೆ ಗುಂಡಿಗಳ ವಿಚಾರಕ್ಕೆ ವರದಿ ಪ್ರಸಾರವಾಗಿತ್ತು. ಅದಾದಮೇಲೆ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡು ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿದ್ದರು. ಈಗ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡೆಡ್ಲೈನ್ ನಮ್ಮ ಪ್ರಕಾರ 14ನೇ ತಾರೀಕುವರೆಗೂ ಇದೆ. ಬಟ್ 16 ಆಗಲಿ 17 ಆಗಲಿ ನಾವು ನಮ್ಮದು ಫುಲ್ ಶಕ್ತಿಯಿಂದ ಮತ್ತು ನಮ್ಮ ಎಲ್ಲ ಕಾಂಟ್ರಾಕ್ಟರ್ಸ್ ಕೂಡ ಸೇರಿ ಅವರು ಕೂಡ ಏನೇನು ಸಾಮಗ್ರಿಗಳು ಇಲ್ಲಿ ಏನಾಯಿತು, ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ತಮ್ಮದು ಪ್ಲಾಂಟ್ ಓಪನ್ ಮಾಡ್ತಾ ಇರಲಿಲ್ಲ. ಆ ಪ್ಲಾಂಟ್ ಓಪನ್ ಮಾಡಿದರೆ ನಡುವೆ ಏನಾದರೂ ಮಳೆ ಬಂದರೆ ಕ್ಲೋಸ್ ಆಗ್ತಾಯಿತ್ತು. ಈಗ ಮಳೆನೂ ಕೂಡ ಇಲ್ಲ. ನಮ್ಮ ಅದೃಷ್ಟದಿಂದ ಈಗ ಮಳೆ ಒಂದು ವಾರದಿಂದ ಇಲ್ಲ. ಹೀಗಾಗಿ ಎಲ್ಲ ನಮ್ಮ ಕಡೆಗೆ ಹಾಟ್ ಮಿಕ್ಸಿಂದ ಬರಲು ಸ್ಟಾರ್ಟ್ ಆಗಿದೆ. ನಾವೆಲ್ಲ ತುಂಬ್ತಾ ಇದ್ದೇವೆ ಗುಂಡಿಗಳು. ಇನ್ನು ಇವತ್ತು ನಾಳೆದ್ದು ನಾವು ಎಲ್ಲ ಸುಮಾರು ತುಂಬ್ತೇವೆ. ಬೈ ಮಂಡೇ ನೈಟ್ ಮತ್ತು ಟ್ಯೂಸ್ಡೇ ಮಾರ್ನಿಂಗ್ವರೆಗೂ ಮ್ಯಾಕ್ಸಿಮಮ್ ಆಗಿ ಆಗಿಬಿಡುತ್ತೆ.